ನಮಸ್ಕಾರ. ಕ್ಯಾಡಿಗಳಿಗಾಗಿ ಇರೋ ನಮ್ಮ ಈ ನಿಯಮಗಳ ಸರಣಿಗೆ ಸ್ವಾಗತ. ಇವತ್ತು ನಾವು ನಿಯಮ 1 ಅಂದ್ರೆ ರೂಲ್ 1 ಬಗ್ಗೆ ಮಾತಾಡೋಣ. ನೋಡಿ, ಒಬ್ಬ ಕ್ಯಾಡಿಯಾಗಿ ಈ ನಿಯಮವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನೀವು ಮಾಡೋ ಒಂದೊಂದು ಕೆಲಸ ಕೂಡ ನಿಮ್ಮ ಪ್ಲೇಯರ್ ಸ್ಕೋರ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಬನ್ನಿ, ನಿಯಮ 1ರ ಅಡಿಯಲ್ಲಿ ಒಬ್ಬ ಕ್ಯಾಡಿಯಾಗಿ ನಮ್ಮ ಮುಖ್ಯ ಜವಾಬ್ದಾರಿಗಳು ಏನು ಅಂತ ನೋಡೋಣ. ನೋಡಿ, ಒಬ್ಬ ಕ್ಯಾಡಿಯಾಗಿ ನಿಯಮಗಳನ್ನ ತಿಳ್ಕೊಂಡಿರೋದು ಅಂದ್ರೆ ಅದು ಕೇವಲ ಸಹಾಯ ಮಾಡೋದು ಮಾತ್ರ ಅಲ್ಲ, ಅದು ನಮ್ಮ ಆಟಗಾರರನ್ನ ಪೆನಾಲ್ಟಿಗಳಿಂದ ಕಾಪಾಡುತ್ತೆ. ಒಂದು ರೀತಿ ನಮ್ಮ ಜ್ಞಾನವೇ ಅವರಿಗೆ ಒಂದು ರಕ್ಷಾ ಕವಚ ಇದ್ದಾಗೆ. ಇದು ಕೋರ್ಸ್ನಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಇದನ್ನ ಸ್ಪಿರಿಟ್ ಆಫ್ ದ ಗೇಮ್ ಅಂತ ಕರೀತಾರೆ, ಅಂದ್ರೆ ಆಟದ ಸ್ಫೂರ್ತಿ. ಇವು ಗಾಲ್ಫ್ ಆಟದ 2 ಮೂಲಭೂತ ತತ್ವಗಳು. ಅಂದ್ರೆ ರೂಲ್ಸ್ ಪ್ರಕಾರ ಅನುಮತಿ ಇಲ್ಲದೆ ನಮ್ಮ ಆಟಗಾರನಿಗೆ ಅನುಕೂಲ ಆಗತ್ತೆ ಅಂತ ಕೋರ್ಸ್ನ ಸ್ಥಿತಿಯನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು. ಯಾವಾಗ್ಲೂ ಕೋರ್ಸ್ಗೆ ಗೌರವ ಕೊಡ್ಬೇಕು, ಅಂದ್ರೆ ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಉದಾಹರಣೆಗೆ, ಡಿವೋಟ್ಗಳನ್ನ ಸರಿಪಡಿಸೋದು, ಬಂಕರ್ಗಳನ್ನ ಸ್ಮೂದ್ ಮಾಡೋದು ಮತ್ತೆ ಬಾಲ್ ಮಾರ್ಕ್ಗಳನ್ನ ರಿಪೇರ್ ಮಾಡೋದು, ಇದೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಸುರಕ್ಷತೆ ಇದು ಎಲ್ಲರ ಜವಾಬ್ದಾರಿ. ಒಂದು ವೇಳೆ ನಮ್ಮ ಆಟಗಾರ ಹೊಡೆದ ಬಾಲ್ ಬೇರೆಯವರಿಗೆ ತಾಗೋ ಅಪಾಯ ಇದೆ ಅಂತ ಅನ್ಸಿದ್ರೆ ತಕ್ಷಣ ಜೋರಾಗಿ 4 ಅಂತ ಕೂಗಿ ಎಚ್ಚರಿಸ್ಬೇಕು. ಈ ವಿಷಯದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ನಿಯಮಗಳ ಪ್ರಕಾರ ಕ್ಯಾಡಿ ಮಾಡುವ ಯಾವುದೇ ತಪ್ಪಿಗೆ ಪೆನಾಲ್ಟಿ ಬೀಳೋದು ನೇರವಾಗಿ ಆಟಗಾರನಿಗೆ, ಅಂದ್ರೆ ನಮ್ಮ ತಪ್ಪು ಅವರ ಸ್ಕೋರ್ಗೆ ಹೊಡೆತ ಕೊಡುತ್ತೆ. ಈ ಪೆನಾಲ್ಟಿಗಳಲ್ಲಿ ಬೇರೆ ಬೇರೆ ಹಂತಗಳಿವೆ. ಕೆಲವೊಮ್ಮೆ ಇದು ಕೇವಲ 1 ಸ್ಟ್ರೋಕ್ ಪೆನಾಲ್ಟಿ ಆಗಿರಬಹುದು, ಅಥವಾ 2 ಸ್ಟ್ರೋಕ್ಸ್ಗಳ ಜನರಲ್ ಪೆನಾಲ್ಟಿ ಕೂಡ ಆಗಬಹುದು. ಒಂದು ವೇಳೆ ದುರ್ನಡತೆ ತುಂಬಾನೇ ಗಂಭೀರವಾಗಿದ್ರೆ ಆಟದಿಂದಲೇ ಡಿಸ್ಕ್ವಾಲಿಫೈ ಆಗುವ ಸಾಧ್ಯತೆನೂ ಇರುತ್ತೆ. ಈ ಪೆನಾಲ್ಟಿಗಳು ಬರೀ ಪುಸ್ತಕದಲ್ಲಿರೋ ನಿಯಮಗಳಲ್ಲ, ನಿಜವಾದ ಆಟದಲ್ಲಿ ಇವೆಲ್ಲ ಆಗುತ್ತೆ. ಹಾಗಾದ್ರೆ ಬನ್ನಿ, ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡುವ ಅದೇ ತುಂಬಾನೇ ದುಬಾರಿಯಾಗುವ ಒಂದು ತಪ್ಪಿನ ಬಗ್ಗೆ ನೋಡೋಣ. ಈ ಸನ್ನಿವೇಶವನ್ನು ಒಮ್ಮೆ ನೋಡಿ. ಆಟಗಾರ ಪುಟ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ಆಗ ಕ್ಯಾಡಿ ಅವರ ನೇರ ಹಿಂದೆ ಲೈನ್ ಆಫ್ ಪ್ಲೇ ಮೇಲೆ ನಿಂತ್ಕೊಂಡಿದ್ದಾರೆ. ಹೀಗೆ ನಿಲ್ಬಹುದಾ? ಇದು ಸರಿನಾ? ಇಲ್ಲ. ಆಟಗಾರನಿಗೆ ಸ್ಟ್ರೋಕ್ಗಾಗಿ ಅಲೈನ್ಮೆಂಟ್ ಮಾಡೋಕೆ ಸಹಾಯ ಮಾಡೋ ಉದ್ದೇಶದಿಂದ ಕ್ಯಾಡಿ ಆ ಜಾಗದಲ್ಲಿ ನಿಲ್ಲೋ ಹಾಗಿಲ್ಲ. ಇದು ನೇರವಾಗಿ ನಿಯಮವನ್ನ ಉಲ್ಲಂಘಿಸಿದಂತೆ ಆಗುತ್ತೆ. ಇದರ ಫಲಿತಾಂಶ ಜನರಲ್ ಪೆನಾಲ್ಟಿ. ಅಂದ್ರೆ ಸ್ಟ್ರೋಕ್ ಪ್ಲೇ ಆಟದಲ್ಲಿ ಆಟಗಾರನ ಸ್ಕೋರ್ಗೆ ಹೆಚ್ಚುವರಿಯಾಗಿ 2 ಸ್ಟ್ರೋಕ್ಗಳು ಸೇರ್ಕೊಳ್ತವೆ. ಕ್ಯಾಡಿ ಜ್ಞಾಪನೆ, ನಿಮ್ಮ ಅರಿವು ನಿಮ್ಮ ಆಟಗಾರರನ್ನು ರಕ್ಷಿಸುತ್ತದೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.